ಅವಿನಾಶ ಅವಿನಾಶ ಅಯ್ಯ ಅದೇನಿಗೆ ಫೋನ್ ಒಳಗೆ ಹೋಗಿದ್ದೀವಿ ಮಗ್ನೆ. ನಿಮ್ಮ ತಾತ ಆಗ್ಲಿಂದ ಕೂಗ್ತಾವ್ರೆ. ಆ ಫೋನ್ನೇ ನೋಡ್ಕೊಂಡು ಹಿಂಗೆ ನಿಂತಿದೆಯಲ್ಲಪ್ಪ. ಅದೇನು ನಾವು ಮಾತಾಡ್ತಾ ಇರೋದು ಕೇಳ್ತಿಲ್ವಾ ನಿಂಗೆ? ಅವ್ನಿಗೇನು ಕೇಳೋದು? ಆ ಫೋನ್ ಇದ್ಬಿಟ್ರೆ ಸಾಕು, ಅವ್ನಿಗೆ ಇನ್ನೇನು ಬೇಕಾಗಿಲ್ಲ. ಅವ್ನಿಗೆ ಆ ಫೋನ್ ಅಂತ ಯಾವಾಗಲೂ ಫೋನ್ನೇ ನೋಡ್ಕೊಂಡು ನಿಂತಿರ್ತಾನೆ. ಅದೇನಿದೆ ಆ ಹಾಳು ಫೋನಲ್ಲಿ ಕಾಣೆ. ಅಬ್ಬ ಏನು ನಿಮಗೆ ಏನು ಹಿಂಗೆ ಆಡ್ತಾ ಇದ್ದೀರಿ? ನನ್ನ ಫೋನ್ ನೋಡಿದ್ರೆ ನಿಮ್ಗೇನು ಕಷ್ಟ? ಹಂಗಲ್ಲ ಕಣ ಅವಿನಾಶ, ಆ ಒಂದು ಮಗ ನೀನು ಮನೇಲಿ ಎಷ್ಟು ಕೆಲಸ ಇರ್ತವೆ, ಏನು ಎತ್ತ ನೋಡೋಣ, ಇನ್ನೊಂದು 2 ದಿನ ಮದುವೆ ಅದೇ ಅನ್ನೋದ್ಬಿಟ್ಟು ಈಗ ಎಷ್ಟೊತ್ತು ನಿಂಗೆ ಫೋನ್ ಇಟ್ಕೊಂಡಿರ್ತಿಲ್ಲ. ಸರಿಯಪ್ಪ ಅಜ್ಜಿ, ಯಾವಾಗಲೂ ಮನೆ ಒಳಗೆ ಬರೀ ಮನೆ ಕೆಲಸ, ಮನೆ ಅದು ಇದು ಅಂತ ಇರಬಾರ್ದು. ಪ್ರಪಂಚದಲ್ಲಿ ಏನು ನಡೀತೈತೆ ಅಂತ ತಿಳ್ಕೊಬೇಕಣ್ಣಜ್ಜಿ. ಆವಾಗಲೇ ಸ್ವಲ್ಪ ನಮಗೂ ಗೊತ್ತಾಗೋದು ಏನು ನಡೀತಾ ಇದೆ ಹೊರಗಡೆ ಅಂತ. ಏನಾಗ್ತಾಯಿದೆ ಏನು ಅನ್ನೋದು ಗೊತ್ತಾ ನಿಮ್ಗೆ? ಯಾರಿಗಾದರೂ ಗೊತ್ತಾ ಹೇಳಿ? ಏನಪ್ಪ ಅಂಥದ್ದು ಏನಾಯ್ತೈತೆ? ಅದಕ್ಕೆ ಅಜ್ಜಿ ಹೇಳೋದು, ಬೇರೆ ಕಡೆನೂ ಸ್ವಲ್ಪ ತಿಳ್ಕೊಬೇಕು, ಬೇರೆ ಹೊರಗಡೆ ಏನಾಗ್ತಿದೆ ಅಂತ. ಧರ್ಮಸ್ಥಳ ಗೊತ್ತಲ್ವ ಅಜ್ಜಿ ನಿಮಗೆ? ಧರ್ಮಸ್ಥಳ, ಆ ಧರ್ಮಸ್ಥಳದ ಹತ್ರ ಒಂದು ಸಣ್ಣ ಹಳ್ಳಿಲಿ ಸೌಜನ್ಯ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿ 2nd PUC ಓದ್ತಾ ಇರ್ತಾಳೆ. ಆವಾಗ 2012ರಲ್ಲಿ ಅಕ್ಟೋಬರ್ 9ನೇ ತಾರೀಕು ಆ ಹುಡುಗಿ ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ರೇಪ್ ಮಾಡಿ ಕೊಲೆ ಮಾಡಿಬಿಡ್ತಾರೆ. 2012ರಿಂದ ಆ ಕೊಲೆ ಬಗ್ಗೆ ನ್ಯಾಯ ಕೊಡ್ಸೋಕ್ಕೆ ತುಂಬ ಜನ ಹೋರಾಡ್ತಾ ಇರ್ತಾರೆ. ಆದರೆ 2025 ಆದರೂ ಆ ಹುಡುಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆದರೆ ಈಗ ಮೊನ್ನೆ ಸಮೀರ್ ಏನೋ ಅಂತ ಒಬ್ಬ ಯೂಟ್ಯೂಬರ್ ಆ ಸೌಜನ್ಯಳ ಕೊಲೆ ಬಗ್ಗೆ ಮತ್ತು ಆ ಧರ್ಮಸ್ಥಳದಲ್ಲಿ ನಡೆದಿರೋ ಬೇರೆ ಬೇರೆ ಕೊಲೆಗಳ ಬಗ್ಗೆ ಒಂದು ವಿವರವಾಗಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ. ಆ ವಿಡಿಯೋ ಹಾಕಿದ್ಮೇಲೆ ತುಂಬ ವೈರಲ್ ಆಗುತ್ತೆ. ಆ ವಿಡಿಯೋ ಹೇಗಿದೆ ಅಂದರೆ ಪ್ರತಿಯೊಬ್ಬರ ಜನರ ಮನಸ್ಸನ್ನ ಮುಟ್ಟೋ ಥರ ಇದೆ ಆ ವಿಡಿಯೋನ ನೋಡಿದ ಜನರು ಸೌಜನ್ಯಳಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಧ್ವನಿ ಎತ್ತಾ ಇದ್ದಾರೆ. ಪ್ರತಿಯೊಬ್ಬರು ಅವರು ಯೂಟ್ಯೂಬ್ ಚಾನಲಲ್ಲಿ ಅವರು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಸಮೀರ್ ಅವ್ರಿಗೆ ಸಹಾಯ ಮಾಡಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಿರುವಾಗ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋ ತನಕ ನಾವು ಹೋರಾಡಬೇಕು. ಸಮೀರ್ ಅನ್ನೋರು ಅಷ್ಟು ಧೈರ್ಯ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಪ್ರತಿಯೊಬ್ಬರು ಮನಸ್ಸಿಗೆ ಮುಟ್ಟೋ ಥರ ಮಾಡಿರೋ ಅವ್ರಿಗೆ ಏನೋ ಥರ ತೊಂದರೆ ಆಗದಿರೋ ಹಾಗೆ ನಾವು ಅವ್ರ ಜೊತೆಗೆ ನಿಲ್ಲಬೇಕು. ಇದೆಲ್ಲ ನಾವು ತಿಳ್ಕೊಬೇಕು ಅಜ್ಜಿ. ಅಯ್ಯೋ ಏನು ಹೇಳ್ತಿದ್ದೀಯ ಅವಿನಾಶ? ಅಯ್ಯೋ, ಆ ಮಗುಗೆ ಅಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ರ? ಅವ್ರು ಎಂಥ ದೊಡ್ಡ ವ್ಯಕ್ತಿ ಆಗಲಿ, ಅವ್ರು ಏನೇ ಆಗಿರಲಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಆ ಸೌಜನ್ಯಳ ಮನೆಯವರಿಗೆ ನ್ಯಾಯ ಸಿಗೋ ಹಾಗಾಗಲಿ. ಹಾಗೆ ಇಂಥ ವಿಷಯನ ಜನರಿಗೆ ಮಂದಟ್ಟಾಗೋ ಹಾಗೆ ತಿಳಿಸಿರೋ ಸಮೀರ್ ಅವ್ರಿಗೂ ಏನೂ ತೊಂದರೆ ಆಗದಿರೋ ಹಾಗೆ ಎಲ್ಲರೂ ಸಪೋರ್ಟ್ ಮಾಡೋಣ ಬನ್ನಿ.